ನಾವು ಸುಮಾರು 300 ಜನರಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತೇನು ನಾವು 300 ಮನೆ ಕೊಡ್ತೀವಿ, ಅವರು ಇವತ್ತಿನಿಂದ ಅದರ ಮಾಲೀಕರು. ಇನ್ನು ಹೊಳ್ಳಿ ನಾಳೆ ಏನು ಬದಲಾವಣೆಯಲ್ಲಿ ಇವತ್ತು ನೀವು ಯಾವುದು ನಾವು ಇಲ್ಲಿ ಹಕ್ಕುಪತ್ರ ಕೊಡ್ತಾರೆ ಆ ನಂಬರ್ ಮನೆಗೆ ಹೋಗಿ ಚಾವಿ ಹಾಕ್ಕೊಂಡು ನಿಮ್ಗೆ ಯಾವಾಗ ಭೂಮಿ ಇದೇನು ವಾಸ್ತು ಶಾಂತಿ ಏನು ಮಾಡೋದು ಅದು ನೀವು ಮಾಡ್ಕೋರಿ. ಇನ್ನು ಮ್ಯಾಗ ನಾವು ಯಾವುದೋ ಬದಲಾವಣೆ ಇಲ್ಲ. ಈ 300 ಮನೆಗಳಾದ್ಮೇಲೆ ಇನ್ನು 400 ಮಂದಿಗೆ ನಾವು ತಾತ್ಪೂರ್ತಿಕ ಹಕ್ಕುಪತ್ರ ಕೊಡ್ಲಕತ್ತೀವಿ. ತಾತ್ಪೂರ್ತಿಕ ಎದಕ್ಕೆ ಕೊಡ್ಲಕತ್ತೀವಿ ಅಂದ್ರೆ ನೀವು ಅರ್ಧ ಮುರ್ಧ ರೊಕ್ಕ ತುಂಬಿರಿ, ಪೂರ್ತಿ ತುಂಬಿಲ್ಲ. ಪೂರ್ತಿ ಯಾವತ್ತು ತುಂಬ್ತೀರಿ, ಯಾರು ಮೊದಲು ಪೂರ್ತಿ ತುಂಬ್ತೀರಿ ಅವ್ರಿಗೆ ತೆಳಗಿನ ಮನೆ ಸಿಗ್ತಾವೆ, ತಡ ಮಾಡಿದ್ರೆ ಮ್ಯಾಗಿನ ಮನೆ ಸಿಗ್ತಾವೆ. ಇದು ಯಾಕ್ರಿ ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ನಾಳೆನೇ ತುಂಬಿಟ್ರೆ ಅಂದ್ರೆ ಅಲಾಟ್ಮೆಂಟ್ ಆಗಿ ಚಾಲೂ ಮಾಡಿಬಿಡ್ತೀವಿ ಸರ್. ನಾಳೆ 400 ಮಂದಿಗೆ ನಾವು ಮನೆ ಇಲ್ಲಾರ್ದವ್ರಿಗೆ ಕೊಟ್ಟಿವ್ರಿ. ಯಾರೂ ಸಹ ಇಲ್ಲಿ ಏನಾಗೈತೆ ಅಂದ್ರೆ ಈಗ ನಮಗೆ ರೊಕ್ಕ ಲಂಚ ಕೊಡೋಟ್ಟು ಅವ್ರ ಬಳಿ ರೊಕ್ಕನೇ ಇಲ್ಲ. ಏನು ಮಾಡೋದು ಹೆಂಗಂದ್ರೆ 3 ಲಕ್ಷ ಅಲ್ಲೇ ತುಂಬಬೇಕಾಗಿ ನಮಗೆಲ್ಲ ಲಂಚ ಕೊಡ್ತಾರ ಅವ್ರು. ಇಲ್ಲ ಬಾಡಿಗೆ ಯಾರು ಕೊಟ್ಟಿದ್ದು ಮುಂದೆ ಕಂಡು ಬತ್ತು ಅಂದ್ರೆ ಈ ಮಗಲಿಕೆ ಮೇಲೆ ನಾವು ಹೇಳಿರ್ತೀವಿ, ಯಾರು ಬಾಡಿಗೆ ಕೊಟ್ಟಿದ್ದು ಕಂಡು ಬರ್ತಂದ್ರೆ ಮತ್ತೆ ಹಕ್ಕುಪತ್ರ ರದ್ದು ಮಾಡಿಬಿಡ್ತೀವಿ ನಾವು. ಮುಲಾಜೆ ಇಲ್ಲ. ಇಲ್ಲಕಂದ್ರೆ ಏನಾಗ್ತದೆ ತಾವು ಹೇಳ್ದಂಗೆ ಅಲ್ಲಿ ಬಸವ ನಗರನಾಗ ಹಾಗೆ ಮಾಡ್ಯಾರ. ನಾನು MLA ಆದ್ಮ್ಯಾಗ ಒಂದು ಇದು ಮಾಡಿದ್ವಿ, ಆಸರೆ ಕಮಿಟಿ ಅವ್ರಿಗೆ ಏನು ಟರ್ವ್ ಮಾಡಿ ಅಂದ್ರೆ ಈಗ ಯಾರು ಮನ್ಯಾಗ ಅದಲ್ಲ ಅವರೇ ಮಾಲಕರು. ಈಗ ಹಿಂದ್ರಗಡೆ ಬಂದು ಹೇಳಕ್ಕಾಗ್ತಾರೆ ಅವರು, ಇಲ್ಲ ನಾವು ದುಡಿಲಕ್ಕೆ ಹೋಗಿದ್ದೀವಿ ರೀ, ರತ್ನಗಿರಿಯಾಗಿದ್ದೀವಿ ರೀ, ಮುಂಬೈದಾಗ ನೀವು ರತ್ನಗಿರಿಯಾಗಿರಿ ಮುಂಬೈದಾಗಿರಿ. ಈಗ ಅವ್ರು ಯಾರು ಮನೆ ಹೊಕ್ಕಾರಲ್ಲ ರೀ, ಅವ್ರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಚಾಲು ಮಾಡೀವಿ. ಹೀಗಾಗಿ ಏನು ಇಲ್ರಿ ಎಂದ ಭಾಳ ದೊಡ್ಡ ಹಗರಣ ಆಗೈತೆ ಅದು. ಎಂಥ ಹಗರಣ ಆಗೈತೆ ಅಂದ್ರೆ ಒಬ್ಬ ಮುನ್ಸಿಪಾಲ್ಟಿ ಮೆಂಬರ್ತಿ ಆಕಿ ಮನ್ಯಾಗ ರೇಡ್ ಮಾಡಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಸೀಲ್ ಸಿಕ್ಕ ಅಕ್ಕಿನೇ ಸಹಿ ಮಾಡಾಕಿ, ಚೀಫ್ ಆಫೀಸರ್ದು ಅಕ್ಕಿ ಮನ್ಯಾಗನೇ. ಏನ್ರಿ ಮಕ್ಕಳಿಗೆ ಸಾಹೇಬ್ರ ಅಂಥವ್ರು ಭಾಳ ಅನಾಹುತ ಮೆಂಬರ್ಗಳು ಆಗ್ಯಾರ ನಿಮ್ಮ ಗ್ರಾಮ ಪಂಚಾಯತಿಯಾಗ. ಎಲ್ಲ ಇಬ್ಬರು ಭಾಳ ಮಂದಿ ಅದಾರ. ಅವೆಲ್ಲ ನಾವು ಬಂದ ಮ್ಯಾಗ ಏನೋ ಈಗ ನಾ ಆಶ್ರಯ ಚೇರ್ಮನ್ ಆದ್ಮ್ಯಾಗ ರೊಕ್ಕ ತಿನ್ನೋ ಪ್ರಶ್ನೆಯಲ್ಲಿ ಯಾಕೆ ಬರೋದಿಲ್ಲ ಅಂದ್ರೆ ನಾನೇ 100 ಮಂದಿಗೆ 55,000 ರೂಪಾಯಿ ಕೊಟ್ಬಿಟ್ಟಿನಿ ಬಡವರಿಗೆ. ಒಂದು 100 ಮಂದಿಗೆ ನಾವು ಆಗೋದಿಲ್ಲ ಕೈ ಆಯ್ತಪ್ಪ ನಮ್ಮದೊಂದು 50,000 ಕಾಂಟ್ರಿಬ್ಯೂಷನು. ಅಲ್ಲಿಂದ ನಮ್ಮ DC ಅವರು ಮತ್ತು ಕಮಿಷನರು ಅವರು ಈ ಇದ್ರದ್ದು ಇರ್ತಾರೆ ಸರ್, ಇದು ಅಂಗವಿಕಲರು ಏನೇನೋ ಅನಾಥ DC ಅವರು ಸ್ವಂತ ಅವ್ರು ಕಾಂಟ್ರಿಬ್ಯೂಷನ್ ಮಾಡಿ ಅವ್ರ ಕೈಲೇ ರೊಕ್ಕ ಕೊಟ್ಟು 7-8 ಮಂದಿಗೆ ಅವ್ರು ಕೊಟ್ಟಾರೆ. ನಮ್ಮ ಕಮಿಷನರು ಅಂಗವಿಕಲರು ಏನೋ ಸ್ಕೀಮ್ ಇರ್ತಲ್ರಿ ಅದರಿಂದ ಹಣ 1 ಲಕ್ಷ ರೂಪಾಯಿ ಅಲ್ರಿ, 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿವಿ. ಹಿಂಗೆ ಮಾಡಿ ನಾವು ಕೊಟ್ಟಿವಿ ಸರ್. ಎಲ್ಲಿನೂ ಈ ರೊಕ್ಕ ತಿನ್ನುವಂಥ ಇದನ್ನೇ ಬಂದಿಲ್ಲ. ಇಲ್ಲ ಬಾಡಿಗೆ ಯಾರು ಕೊಡ್ಲಿಕ್ಕೆ ಆಗೋದೇ ಇಲ್ಲ ಸರ್. ಅಂಥವ್ರೇ ಅದಾರೆ, ಯಾರು 100ಕ್ಕೆ 100 ಮನೆ ಇಲ್ಲಾರ್ದವ್ರೇ ಅದಾರೆ. ಒಂದು ವೇಳೆ ಅದು ಕಂಡು ಬಂದರೂ ನಮ್ಮ ಕೈಗೆ ಅಧಿಕಾರ ಐತೆ. ಅದಕ್ಕೆ ಇನ್ಸ್ಪೆಕ್ಷನ್ 6 ತಿಂಗಳಿಗೊಮ್ಮೆ ನೀವು ಮಾಡ್ಬೇಕು ಸರ್. ಬಾಡಿಗೆ ಮನೆ ಅದಾರ ಅಂದ್ರೆ ಕ್ಯಾನ್ಸಲ್ ಯಾವತ್ತು. ಇಲ್ಲಕಂದ್ರೆ ಯಾರು ಬಾಡಿಗೆ ಇರ್ತಾರೋ ಅವ್ರಿಗೆ ಕೊಟ್ಟು ಅವ್ರು ಹಿಂದಿನವ್ರು ತಾನೇ ಈಗ ಅಲ್ಲಿ ಹೆಂಗೆ ಮಾಡಿ ಬಸವನಗರದಾಗ ಹಂಗೆ ಮಾಡಿದ್ವಿ ಹೋದ ಸಲ ಬಿಟ್ಟಲ್ಲವ್ರು ನಿಮ್ಮ ಕ್ಷೇತ್ರದಾಗ. ಅದಕ್ಕೆ ನಾ ಇಷ್ಟೇ ಹೇಳೋದು ನಿಮಗೆ, ಈಗ 400 ಮಂದಿ ಏನೋ ಒಟ್ಟು 1493 ಮನೆ ಒಳಗೆ 300 ಮನೆ ಇವತ್ತು ಅಲಾಟ್ಮೆಂಟ್ ಆಯಿತು. ಇನ್ನು 400 ಮಂದಿದು ಅರ್ಧ ತುಂಬಿರಿ, ಒಬ್ರು 1 ಲಕ್ಷ ತುಂಬಿರಿ, 1.5 ಲಕ್ಷ ತುಂಬಿರಿ, 50,000 ತುಂಬಿರಿ. ನೀವು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿರಿ. ನೀವು ಹೆಂಗೆ ಕ್ಲಿಯರ್ ಮಾಡ್ತಿರಲ್ಲ ಇನ್ನು ಎಷ್ಟು ಮನೆ ಉಳಿತಾವು? 400 ಪ್ಲಸ್ 700 ಅಂದ್ರೆ 2,000 ಉಳಿತಾವೆ ಸರ್. ಇನ್ನು 790 ಮನೆ. ಅದ್ರೊಳಗಿನ ಜನರಲ್ದಾಗ ಎಷ್ಟು ಉಳಿದಾವೆ ಸರ್ ಮನೆಗಳನ್ನ ಹೋಗೋ. ಇನ್ನು 250 ಮಂದಿ ರೊಕ್ಕ ತುಂಬೋದು.